ಈ ಅಕ್ಕಿನ ಏನಕ್ಕೆ ಹಿಡಿದೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ಮಿಸ್ ಮಾಡಿದಿರೋ ನೋಡಿ. ಇವತ್ತು ಬೆಳಗ್ಗೆ ಎದ್ದು ದಾವಡಿ ಹತ್ರ ಬರ್ತೀನಿ, ನೋಡಿದ್ರೆ ಒಂದು ಪಟ್ಟ ಮಾತ್ರ ಸಖತ್ತಾಗಿ ಆಡ್ತಾಯಿತ್ತು. ಎಲ್ಲ ಅಕ್ಕಿಗಳು ಬಂದುಬಿಟ್ಟು 1 ಅವರ್ 2 ಅವರ್ ಪಾಸ್ ಆಗ್ತಾಯಿತ್ತು. ಈ ತಾಮ್ರಲ್ಲಂತೂ ನೆಕ್ಸ್ಟ್ ಲೆವೆಲಾಗಿ ಆಡ್ತಾಯಿತ್ತು. ಇದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಈ 2 ಕೇಡಿಗಳು ನಾವು ನೋಡಿ ಸ್ನಾನ ಮಾಡಿ ಶಿಸ್ತಾಗಿ ಹಿಂಗೆ ಮಲ್ಕೊಂಡಿದೆ ಅಂತ, ಅದು ಮುಗಿಸ್ಕೊಂಡು ಸೀದಾ ಬಂದಿರೋದೆ ಪುನೀತ್ ಅವ್ರ ದಾವಡಿ ಕಡೆ. ಏನಪ್ಪಾ ಅಂತ ನೋಡಿದ್ರೆ ಪ್ರಭಾಕರು ಕೆಲಸ ಮುಗಿಸ್ಕೊಂಡು ಸೀದಾ ದಾವಡಿ ಹತ್ರ ಬಂದ್ಬಿಟ್ಟಿದ್ದಾನೆ. ಈ ಜೋಡಿ ಬಂದ್ಬಿಟ್ಟು ಮೊಟ್ಟೆ ಇಕ್ಬಿಡುತ್ತೆ ಅನ್ಕೊಂಡಿದ್ರಿ, ನೋಡಿದ್ರೆ ಮೊಟ್ಟೆನೇ ಇಕ್ಕಿಲ್ಲ. ಮನೆಯಲ್ಲಿ ಅಕ್ಕಿಗಳು ಇಕ್ಕೋದಂತಂದ್ರೆ ಸಾಮಾನ್ಯ ವಿಷಯ ಅಲ್ಲ, ಅದರಲ್ಲೂ ಇಕ್ಬಿಟ್ರೆ ಅದನ್ನಂತೂ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ. ಪುನೀತ್ ಬಂದ್ಬಿಟ್ಟು ಮಾಡಿಸಿರೋ ಪಟಾಗಳೆಲ್ಲ ನೋಡಿ ಸಖತ್ತಾಗಿತ್ತು. ಎಲ್ಲ ಒಂದೊಂದಾಗಿ ಹಿಡಿದು ನೋಡ್ತಾ ಇದ್ದೆ. ಆ ಗ್ಯಾಪಲ್ಲಿ ಇವನು ಓಡೇ ಬಿಟ್ಟ ಕೈಯಿಂದ. ನೆನ್ಸಿಕ್ಕಿರೋ ಕಡಲೆಕಾಲು ಮತ್ತು ರಾಗಿ ಬಂದ್ಬಿಟ್ಟು ಅಕ್ಕಿಗಳಿಗೆಲ್ಲ ಒಂದೊಂದಾಗಿ ಇಕ್ಬಿಟ್ಟು ಪಟಾಗಳನ್ನೆಲ್ಲ ಒಂದೊಂದಾಗಿ ಎಲ್ಲ ಮರಿಗಳನ್ನ ಎತ್ತಿ ನೋಡಿ ಯಾವ್ದೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ದೊಡ್ಡ ಅಕ್ಕಿಗಳು ನೋಡಿ ಈ ಅಕ್ಕಿನ ಎತ್ತೋ ಗ್ಯಾಪಲ್ಲಿ ಬಂದ್ಬಿಟ್ಟು ಅಕ್ಕಿ ಸಿಕ್ಕೇ ಇಲ್ಲ ಅನ್ಕೊಳ್ರಿ. ತುಂಬ ಹಿಂಸೆ ಕೊಟ್ಬಿಡ್ತೀವಿ ಅಕ್ಕಿ ಅಂತೂ. ದಾವಡಿಗಳಲ್ಲಿ ಬಂದ್ಬಿಟ್ಟು ಬೆಸ್ಟ್ ಕಲೆಕ್ಷನ್ಸ್ ಅಂತ ಹೇಳಿದ್ರೆ ಬೂರಿ ಅಂತಲೇ ಹೇಳ್ಬೋದು. ಸೊ ಈ ಬೂರಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ, ಮತ್ತು ಈ ಜೋಡಿ ಇದಕ್ಕೆ ಹಾಕೋಣ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಒಪಿನಿಯನ್ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಿಂಗಿದ್ದ ಪುನೀತ್ ಬಂದ್ಬಿಟ್ಟು ಹೆಂಗಾಗಿದೆ ಅಂತ ನೀವೇ ನೋಡಿ. ಈ ಪಟ್ಟಾದ ಅಪ್ಡೇಟ್ ಜಲ್ದಿ ಕೊಡ್ತೀನಿ, ಈ ಶೋಕ್ದಾರ್ದು ಅಪ್ಡೇಟ್ ಜಲ್ದಿ ಕೊಡ್ತೀನಿ, ಮತ್ತು ಹಿಂದೆ ಇನ್ನೂ ಇಬ್ರು ಶೋಕ್ದಾರ್ಗಳಿದ್ದಾರೆ, ಎಲ್ಲರದ್ದು ಕೊಡ್ತೀನಿ ಅಪ್ಡೇಟು. ಮತ್ತು ಇದು ಚಿಕ್ಕ ಲಾಫ್ಟ್ ಆಗಿರ್ಬೋದು, ಆದರೆ ತುಂಬ ಪವರ್ಫುಲ್ ಲಾಫ್ಟ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಟಾಟಾ, ಬೈ ಬೈ.